ಈ ಹಿಂದೆ ಮಾಚೋಳ್ಳಿ ಹತ್ರ ನೈಸ್ ರೋಡ್ ಪಕ್ಕದಲ್ಲಿ ಭಾಳ ಹಿಂದೆಯೇ ಮಠಮಾನ್ಯಗಳಿಗೆ ಜಾಗವನ್ನು ಕೊಟ್ಟಿದ್ದರು ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾಗಿದ್ದಾಗೆ. ಆದರೆ ಅಲ್ಲಿ ಅದು ಫಾರೆಸ್ಟ್ ಲ್ಯಾಂಡ್ ಅಂಥೇಳಿ ನಮ್ಮ ಎಲ್ಲ ಮಠಾಧೀಶರು ಕೂಡ ನಿರಾಶೆ ಆಯಿತು. ಯಾಕಂದರೆ ಬೆಂಗಳೂರಲ್ಲಿ ಒಂದು ಬಂದಾಗ ಇಲ್ಲೊಂದು ಮಠ ಇಲ್ಲ, ಮತ್ತು ಈ ಭಾಗದ ಮಕ್ಕಳಿಗೆ ಒಂದು ಹಾಸ್ಟೆಲ್ಲೋ ಸ್ಕೂಲೋ ಏನೂ ನಡ್ಸೋಕ್ಕಾಗ್ತಾ ಇಲ್ವಲ್ಲ ನಾವು ಅಂತಕ್ಕಂಥ ಒಂದು ಚಿಂತೆ ಸ್ವಾಮೀಜಿಗಳಲ್ಲಿತ್ತು. ಅದಾದಮೇಲೆ ಕಳೆದ ಒಂದು 2-3 ತಿಂಗಳಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಗರಾಭಿವೃದ್ಧಿ ಸಚಿವರಂಥ ಸುರೇಶ್ ಅವ್ರ ಕಡೆಯಿಂದ ನನಗೆ ಒಂದು ಪ್ರಸ್ತಾವನೆಯನ್ನು ಕಳಿಸಿದ್ರು. ನಿಮ್ಮ ಭಾಗದಲ್ಲಿ ಎಲ್ಲ ಮಠಾಧೀಶರು, ಯಾಕಂದರೆ ಹೈವೇ ತುಮಕೂರು ಅದು ನ್ಯಾಷನಲ್ ಹೈವೇ ಆಗಿರೋದ್ರಿಂದ ಹೋಗಿ ಬರೋದಕ್ಕೆ ಒತ್ತಡ ಆಗ್ತದೆ, ಆ ಭಾಗದಲ್ಲಿ ಒಂದು ಜಾಗವನ್ನು ನೋಡಿ ಅಂಥೇಳಿ. ಆ ಸಂದರ್ಭದಲ್ಲಿ ಸ್ವಾಮೀಜಿಗಳು ಇಲ್ಲಿ ಬಂದು ಭೇಟಿಯನ್ನು ಮಾಡಿ ಒಂದು ಜಾಗವನ್ನು ಕೊಡಬೇಕು ಅಂದಾಗ ಅದೇ ಸಮಯದಲ್ಲೇ ನಮ್ಮ ಕಿತ್ನಹಳ್ಳಿ ಮತ್ತು ರಾವುತನಹಳ್ಳಿ ಆ ಭಾಗದ ಮುಖಂಡರು ಕೂಡ ಬಂದಿದ್ದರು. ತಕ್ಷಣ ಅದು ನೋಡ್ರಿ ಅದೇ ಸುಯೋಗ ಅಂತಕ್ಕಂಥದ್ದು. ನಾನು ಕೂಡ ಮುಖಂಡರ ಹತ್ರ ಎಲ್ಲ ಮಾತಾಡಿ ಆ ಕಿತ್ನಹಳ್ಳಿ ಮತ್ತು ರಾವುತನಹಳ್ಳಿ ಈಗ ಅಲ್ಲಿ ಬಿ ಡಿ ಎದೊಂದು ಪ್ರಾಜೆಕ್ಟು ನಡೀತಾ ಐತೆ, ಭಾಳ ಮುಂದುವರೆದಂಥ ಜಾಗ, ಮತ್ತು ಸಂಪರ್ಕ ರಸ್ತೆಗಳು ಐತೆ. ಈಗ ಮತ್ತೆ 19 ಕೋಟಿ ವೆಚ್ಚದಲ್ಲಿ ತುಮಕೂರು ರೋಡಿಂದ ಈಗೇನು ಮಠಗಳಿಗೆ ಜಾಗ ಕೊಡ್ತಾಯಿದ್ದೀವಿ ಅಲ್ಲಿವರೆಗೂ ರಸ್ತೆ ಕೂಡ ಈಗ ಮಂಜೂರಾಗಿದೆ, ಅದನ್ನು ಕೂಡ ಮಾಡ್ತೀವಿ. ಅದು ಸುಮಾರು 50 ಅಡಿ ರಸ್ತೆ, ಭಾಳ ವಿಶಾಲವಾಗಿ ತಾವು ಬಂದ ಮೇಲೆ ಅದು ಆಗಿರೋದು ಬುದ್ಧಿ. ಅದು ಇನ್ನೊಂದು ಟೆಂಡರ್ ಆಗೋಗಿದೆ, ಇನ್ನೊಂದು ವಾರ 10 ದಿನದಲ್ಲಿ ಅದಕ್ಕೆ ಪೂಜೆ ಮಾಡಿ ಶುರು ಮಾಡ್ತೀವಿ. ಸೊ ಈ ಥರ ಭಾಳ ಬೆಲೆ ಬಾಳುವಂಥ ಜಾಗ ಇತ್ತು. ಅಲ್ಲಿ ಕೆಲವರು ಉಳುಮೆಯನ್ನು ಕೂಡ ಮಾಡ್ತಾಯಿದ್ರು ದಲಿತ ಜನಾಂಗದವರು. ಕೊನೆಗೆ ಆ ಮುಖಂಡರ ಜೊತೆಯಲ್ಲಿ ಮಾತಾಡಿ ಅವ್ರು ಹೇಳಿದ್ರು, ನಿಮ್ಗೆ ಈಗಾಗಲೇ ಮಾಡ್ಕೊಬೇಕಾಗಿತ್ತು, ಮಂಜೂರಾತಿ ಆಗದೇ ಇರೋದ್ರಿಂದ ಅದು ನಿಮಗೆ ಸಿಗೋದಿಲ್ಲ. ಈ ಥರ ಮಠಗಳೆಲ್ಲ ಬರ್ತಾ ಇರೋದ್ರಿಂದ ನಮ್ಮ ಮಕ್ಕಳಿಗೆ ಮತ್ತು ಆ ಭಾಗದ ಜನಗಳಿಗೆ ಅನುಕೂಲ ಆಗ್ತದೆ ಅಂತೇಳಿ ಹೇಳಿದಾಗ ಅವರೆಲ್ಲ ಕೂಡ ಒಪ್ಕೊಂಡು ಅವ್ರಿಗೆ ಕೆಲವು ಸೈಟ್ಗಳನ್ನು ಕೇಳಿದ್ದಾರೆ, ಅದನ್ನು ನಾನು ಕೊಡುವಂಥ ಪ್ರಯತ್ನವನ್ನು ಕೂಡ ನಾನು ಮಾಡ್ತಾಯಿದ್ದೀನಿ. ಭಾಳ ಸಂತೋಷದಿಂದ ನನ್ನ ಯಲಹಂಕ ವಿಧಾನಸಭಾ ಕ್ಷೇತ್ರದ ಸೌಭಾಗ್ಯ ಅಂತೇಳಿ ನಾನು ಭಾವಿಸ್ತೀನಿ. ಸುಮಾರು 24 ಮಠಗಳು ಇವತ್ತು ದಲಿತ ಮತ್ತು ಹಿಂದುಳಿದ ವರ್ಗದ ಮಠಗಳು ನನ್ನ ಕ್ಷೇತ್ರದಲ್ಲಿ ಬರ್ತಕ್ಕಂಥದ್ದು ಇದಕ್ಕಿಂತ ಸೌಭಾಗ್ಯ ಇನ್ನೇನೂ ಇಲ್ಲ. ಭಾಳ ಖುಷಿಯಿಂದ ನಾವು ಇಡೀ ನಮ್ಮ ಕ್ಷೇತ್ರದ ಜನತೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಾವೆಲ್ಲ ಕೂಡ ಸಂತೋಷದಿಂದ ಇವತ್ತು ಜಾಗವನ್ನು ಸರ್ಕಾರದ ಕಡೆಯಿಂದ ಇವತ್ತು ಕೊಟ್ಟಿದ್ದಾರೆ. ಸೊ ಅಲ್ಲಿ ಇನ್ನೂ ರಿಜಿಸ್ಟ್ರೇಷನ್ಗಳಾಗಬೇಕು. ದಯವಿಟ್ಟು ನಮ್ಮ ಸಮುದಾಯದವರು ಕೂಡ ಆಯಾ ಸಮುದಾಯದ ಸ್ವಾಮೀಜಿಗಳಿಗೆಲ್ಲ ಸಹಕಾರವನ್ನು ಕೊಡಬೇಕಾಗ್ತದೆ. ಯಾಕಂದರೆ ಅವ್ರ ಹತ್ರ ಏನೂ ಜಾಸ್ತಿ ದುಡ್ಡು ಕಾಸಿಲ್ಲ, ರಿಜಿಸ್ಟ್ರೇಷನ್ಗೂ ಕೂಡ ಒದ್ದಾಡೋವಂಥ ಪರಿಸ್ಥಿತಿ. ಸೊ ದಯವಿಟ್ಟು ತಾವು ಕೂಡ ಯಾರಿಲ್ಲಿ ಭಕ್ತಾದಿಗಳು ಬಂದಿದ್ದೀವಿ, ಆ ಸಮುದಾಯದ ಮಠಗಳ ಸ್ವಾಮೀಜಿಗಳಿಗೆ ಸ್ವಲ್ಪ ಸಹಾಯವನ್ನು ಮಾಡಿ ನೋಂದಣಿ ಆದರೆ ಇನ್ನು ಮಿಕ್ಕಿದಲ್ಲಿ ರಸ್ತೆ ಎಲ್ಲನೂ ಕೂಡ ನಾವು ಮಾಡಿಸ್ತೀವಿ. ಮುಂದೆ ಡೆವಲಪ್ಮೆಂಟು ರೋಡ್ಗಳು ಮಾಡೋದು ಎಲ್ಲ ಪ್ಲ್ಯಾನ್ ಆಗಿದೆ. ಅದ್ರ ಪ್ರಕಾರ ರಸ್ತೆ ಏನು ಮಾಡಬೇಕು ಅವೆಲ್ಲವನ್ನು ಕೂಡ ಸರ್ಕಾರದ ಕಡೆಯಿಂದ ಖಂಡಿತವಾಗಿ ಮಾಡ್ತೀನಿ. ಮತ್ತು ಇಷ್ಟು ಜನ ಸ್ವಾಮೀಜಿಗಳು ಒಂದೇ ಸರಿ ನಮ್ಗೆ ಆಶೀರ್ವಾದ ಮಾಡಿರ್ತಕ್ಕಂಥದ್ದು ಮುಂದೆ ಜನಗಳ ಕೆಲಸವನ್ನು ಮಾಡೋದಕ್ಕೆ. ಯಾಕಂದರೆ ನಮ್ಮ ಕ್ಷೇತ್ರದಲ್ಲಿ ಯಾವುದೂ ಜಾತಿ ಆ ಥರದ್ದೇನಿಲ್ಲ, ಎಲ್ಲ ಕೂಡ ನಾವು ಈ ಕೆಂಪೇಗೌಡರ ನಾಡಾಗಿರೋದ್ರಿಂದ ಕೆಂಪೇಗೌಡರು ಹೆಂಗೆ ಎಲ್ಲ ಜಾತಿಯವ್ರನ್ನ ಜೊತೆಯಲ್ಲಿ ತೊಗೊಂಡೋದ್ರು ಆ ಥರ ಇವತ್ತು ನಾವು ಯಲಹಂಕ ಕ್ಷೇತ್ರದಲ್ಲಿ ನಮ್ಮ ಸ್ವಾಮೀಜಿಗಳೆಲ್ಲ ಒಂದು ಕಡೆ ಇರೋದ್ರಿಂದ ನಮಗೆಲ್ಲ ಭಾಳ ಸಂತೋಷ ಆಗಿದೆ. ಮತ್ತು ನಾವು ಯಾವತ್ತೂ ಕೂಡ ಆ ಮಠಗಳ ಜೊತೆಯಲ್ಲಿ ಇರ್ತೀವಿ. ಯಾಕಂದರೆ ಇವತ್ತು ಮಠ ಮಾನ್ಯಗಳು ಇರೋದ್ರಿಂದ ನಾವು ಸ್ವಲ್ಪ ಇನ್ನೂ ಜೀವಂತವಾಗಿ ಉಳ್ಕೊಂಡಿರೋದು. ಬಹುಶಃ ಮಠಗಳಿಲ್ಲ ಅಂದಿದ್ರೆ ಆ ಮಕ್ಕಳಿಗೆ ವಿದ್ಯಾಭ್ಯಾಸ ಹಾಸ್ಟೆಲ್ಲು ಸರ್ಕಾರದ ಕಡೆಯಿಂದ ಆಗದೇ ಇರೋಂಥ ಕೆಲಸ ನಾವು ಇವತ್ತು ಅವ್ರು ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ಎಲ್ಲ ದೊಡ್ಡ ಸ್ವಾಮೀಜಿಗಳು ಇವತ್ತು ಬಂದಿರತಕ್ಕಂಥದ್ದು ನನ್ನ ಸೌಭಾಗ್ಯ ಅಂತೇಳಿ ಎಲ್ಲ ಸ್ವಾಮೀಜಿಗಳ ಆಶೀರ್ವಾದ ಕೂಡ ನಮಗೆ ಲಭಿಸಿದೆ. ನಾನು ಇನ್ನೂ ಕೂಡ ಹೆಚ್ಚಿನ ಶಕ್ತಿಯಿಂದ ಈ ಮಠಗಳ ಏಳಿಗೆಗೆ ನಾನು ಏನು ಮಾಡಬೇಕು ಖಂಡಿತವಾಗಿ ಕೂಡ ನಾನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಅವರ ಆಶೀರ್ವಾದನೇ ನಮಗೆ ಆನೆ ಬಲ.